ಹಿಂದುತ್ವ ಈ ನೆಲದ ಅಸ್ಮಿತೆ ಮತ್ತು ಭಾರತದ ಸುತ್ತಲಿನ ರಾಷ್ಟ್ರಗಳ ಮೂಲ ಮಂತ್ರವೂ ಹೌದು. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗುವವರೆಗೆ ಹಿಂದೂಗಳು ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಯೋಚಿಸಬಾರದು ಎಂದು ಖ್ಯಾತ ಆಯುರ್ವೇದ ಪಂಡಿತ ಹಾಗೂ ಪ್ರಖರವಾಗ್ಮಿ ಹನುಮಂತ ಮಳಲಿ ಅವರು ಕರೆ ನೀಡಿದರು. ಮುದ್ದೇಬಿಹಾಳ ಪಟ್ಟಣದ ವಿಬಿಸಿ ಪ್ರೌಢಶಾಲಾ ಮೈದಾನದಲ್ಲಿ ಭಾನುವಾರ ಸಾಯಂಕಾಲ ಆಯೋಜಿಸಲಾಗಿದ್ದ ಬೃಹತ್ ಹಿಂದೂ ಸಮ್ಮೇಳನದಲ್ಲಿ ಮುಖ್ಯ ವಕ್ತಾರರಾಗಿ ಅವರು ಮಾತನಾಡಿದರು. ಸನಾತನ ಧರ್ಮದ ಶಕ್ತಿ ಮತ್ತು ಇತಿಹಾಸ, ಸನಾತನ ಧರ್ಮದ ಪ್ರಾಚೀನತೆಯನ್ನ ವಿವರಿಸಿದ ಅವರು, ಕಲಿಯುಗ ಆರಂಭವಾಗಿ 5127 ವರ್ಷಗಳಾಗಿವೆ. ನಾಸಾ ಉಪಗ್ರಹಗಳ ಸಂಶೋಧನೆಯಂತೆ ರಾಮ ಸೇತುವೆಯು 17 ಲಕ್ಷ ವರ್ಷಗಳಷ್ಟು ಪುರಾತನವಾದದು. ಸನಾತನ ಧರ್ಮವು 10,000 ವರ್ಷಗಳ ಸುದೀರ್ಘ ಸಂಶೋಧನೆಯ ಫಲವಾಗಿದೆ. ಇಂತಹ ಪವಿತ್ರ ಧರ್ಮದಲ್ಲಿ ಹುಟ್ಟಿದ ನಾವು ಸಂಕುಚಿತ ಮನೋಭಾವವನ್ನು ಬಿಡಬೇಕು. ಕುಲ ಮತ್ತು ಧರ್ಮ ಒಂದೇ ಎಂದು ಭಾವಿಸಿದರೆ ದೇಶಕ್ಕೆ ಹಾನಿ ಉಂಟಾಗುತ್ತದೆ ಎಂದು ಎಚ್ಚರಿಸಿದರು. ಮತಾಂತರದ ವಿರುದ್ಧ ಗುಡುಗು. ಹಿಂದೂ ಧರ್ಮದ ಪ್ರಭಾವದಿಂದಲೇ ನಮ್ಮ ಸಂಸ್ಕೃತಿ ಮತ್ತು ನೈತಿಕತೆ ಉಳಿದಿದೆ. ಯಾವುದೇ ರಾಜಕೀಯ ಪಕ್ಷದಲ್ಲಿರಿ, ಆದರೆ ಹಿಂದೂ ಎಂದು ಹೇಳಿಕೊಳ್ಳಲು ಹಿಂಜರಿಯಬೇಡಿ. ಹಣದ ಆಮಿಷವೊಡ್ಡಿ ಮತಾಂತರ ಮಾಡುವವರಿಂದ ಎಚ್ಚರದಿಂದಿರಬೇಕು. ಮಕ್ಕಳನ್ನ ಹೆರುವ ತಾಕತ್ತಿಲ್ಲದವರು ಮತಾಂತರದ ಹಾದಿ ಹಿಡಿಯುತ್ತಿದ್ದಾರೆ ಎಂದು ಕಟುವಾಗಿ ಟೀಕಿಸಿದರು. ಭಾರತವು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಜಗತ್ತಿಗೆ ಮಾದರಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಕೇಸರಿಮಯ ಆಡಳಿತವೇ ದೇಶವನ್ನ ಮುನ್ನಡೆಸಲಿದೆ ಎಂದು ಭವಿಷ್ಯ ನುಡಿದರು. ಮಳೆ ನಡೆಯುವೆಯೂ ಹರಿಯದ ಜನಸಾಗರ. ಕಾರ್ಯಕ್ರಮ ನಡೆಯುತ್ತಿದ್ದಾಗ ಮಳೆ ಸುರಿಯಲಾರಂಭಿಸಿತು. ಆಗ ಜನ ಚದುರದಂತೆ ಮನವಿ ಮಾಡಿದ ಮಳಲಿ ಅವರು 135 ವರ್ಷಗಳ ನಂತರ ಜನವರಿಯಲ್ಲಿ ಮಳೆ ಬರುತ್ತಿರುವುದು ಶುಭ ಸಂಕೇತ. ಇದು ಮುದ್ದೇಬಿಹಾಳ ಇತಿಹಾಸದಲ್ಲಿ ಬರೆದಿಡುವಂತಹ ಗಳಿಗೆ ಎಂದರು. ಈ ಮಾತುಗಳಿಂದ ಪ್ರೇರಿತರಾದ ಜನರು ಮಳೆಯನ್ನ ಲೆಕ್ಕಿಸದೆ ಕುಳಿತು ಭಾಷಣವನ್ನ ಆಲಿಸಿದರು. ಆನಂದದ ಕಣ್ಣೀರು ಬಂತು. ನಾನು ಅನಿಸ್ಕೊಂಡೆ, ಯಾಕಂದ್ರೆ ನಮ್ಮ ಮುಸ್ಲಿಂ ಬಾಂಧವರು ಸಹಿತ ಸಂಗೀತವನ್ನು ಬಾರಿಸ್ತಿದ್ರು ಅಲ್ಲಿ. ಎಂತ ಸಂತೋಷದ ಸಂಗತಿ ಬಂಧುಗಳೇ. 100ನೇ ವರ್ಷದಲ್ಲಿ ಕಾಲಿಟ್ಟಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಕ್ಕೆ ಮುಪ್ಪಾಗಿಲ್ಲ. ಹೊಸ ಹರೆಯ ಬಂದಿದೆ ಈಗ ಸಂಘಕ್ಕೆ. ಅಜ್ಞಾನಿಗಳು ಹೇಳ್ತಾರೆ 100 ವರ್ಷ ಆದ್ರೆ ಮುಪ್ಪಾಯ್ತು ಸಂಘ ಅಂತ. ಇಲ್ಲ, ಅನುಭವ ಹೆಚ್ಚಾಗಿದೆ ಸಂಘಕ್ಕೆ. ಲಕ್ಷಾಂತರ ಸ್ಥಾನಗಳಲ್ಲಿ ಮಂಡಲ ಸಹಿತ ಮಾಡ್ತಾ ಇದ್ದಾರೆ. ಎಲ್ಲೂ ಒಂದ್ಸಾರಿ ಒಂದು ಕಡೆನೂ ಗಲಾಟೆ ಆಗಿಲ್ಲ, ಆದ್ರೂ ಕೂಡ ಸಂಘವನ್ನ ದೂಷಣೆ ಮಾಡ್ತಾರೆ. ನಾನು ಬಹಳ ಸಭೆಯಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಆನೆಯೊಂದು ಹೊರಡುವಾಗ ನಾಯಿಯೊಂದು ಬೊಗಳಿದರೆ ಆನೆಗೇನು ನಷ್ಟ? ತಿರುಗಿ ಆನೆ ಬೊಗಳಿದ್ರೆ ಆನೆಯ ಮಾನವೇ ನಷ್ಟ. ಅದಕ್ಕೆ ನಾವು ಸುಮ್ಮನಿರ್ತೀವಿ, ನಾವು ಮಾತಾಡಲ್ಲ. ಊರಿಗೆ ಆನೆ ಬಂದ್ರೆ ನಾಯಿ ಜಗ್ಬೇನ್ ಹತ್ತಿರ್ತಾವ. ಒಂದು ನಾಯಿಗೆ ಅನಿಸ್ತಂತ ಹೆಂಗ್ ಕಡಿಬೇಕು, ಎಲ್ಲಿ ಕಡಿಬೇಕಂತ ಅನಿಸಿದ್ರೆ ಸಂಜೆ ಮಠ ವಿಚಾರ ಮಾಡಿದ್ರು ಎಲ್ಲಿ ಕಡಿಬೇಕಂತ ಗೊತ್ತಾಗ್ಲಿಲ್ಲ. ನಾಯಿ ಒಳ್ಳೆ ಹೋಯ್ತು. ಯಾಕೆ ಬೊಗಳ್ತಾವ ನಾಯಿ ಅಂದ್ರೆ, ಇಷ್ಟು ದೊಡ್ಡವರಾಗುದು ಯಾವಾಗ ನಾವು ಅಂತ ನಾಯಿ ಬೊಗಳ್ತಾವ, ಹೊರತು ಬೇರೆದಕ್ಕೆ ಬೊಗಳಂಗಿಲ್ಲ. ಇಂದಲ್ಲ ನಾಳೆ ವಿರೋಧ ಮಾಡುವವರು ಸಹಿತ ಕದ್ದಿಲೆ ಬಂದು ನಮ್ಮ ಶೋಭಾಯಾತ್ರೆ ಭಾಗವಹಿಸಬೇಕಾಗತ್ತೆ. ಬಂದಿದ್ದಾರೆ ಈಗೆಲ್ಲ. 5117 ವರ್ಷ ಆಯ್ತು ಕಲಿಯುಗ ಆರಂಭ ಆಗಿ. ಪರೀಕ್ಷಿತ ರಾಜನಿಂದ ಆರಂಭ ಆಗಿದೆ. ಅದರ ಹಿಂದೆ ದ್ವಾಪರ ಯುಗ ಇತ್ತು, ಅದರ ಹಿಂದೆ ತ್ರೇತಾಯುಗ ಇತ್ತು, ಅದರ ಹಿಂದೆ ಕೃತಯುಗ ಇತ್ತು. 2026ರಷ್ಟು ಸಣ್ಣ ಮಕ್ಕಳಲ್ಲ ನಾವು ಹಿಂದೂಗಳು. ಅವ್ರದ್ರಾಗ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ನಮ್ದು ಕ್ರಿಸ್ತ ಶಕ ಅಲ್ಲ, ನಮ್ದು ಕಲಿಯುಗಾಬ್ದ. 5127 ವರ್ಷ ಆಯ್ತು. ವೈಜ್ಞಾನಿಕವಾಗಿ ಎಲ್ಲ ದಾಖಲೆಗಳು ಸಿಕ್ಕಿದೆ. ಅದನ್ನು ಒಂದೇ ಹೇಳ್ತೀನಿ ನಾನು. 2006ರಲ್ಲಿ ರಾಮಾಯಣ ಕಾಲದಲ್ಲಿ ಹನುಮಂತ ನಿರ್ಮಿಸಿರುವ ಸೇತುವೆ ಇದೆ ಅಂತ ಹೇಳ್ತಾರೆ ಅಂತ ಅಮೆರಿಕದ ಒಂದು ಸಂಸ್ಥೆ ಬಂದು, ಆ ನಾಸಾ ಉಪಗ್ರಹ ಬಂದು ಫೋಟೋ ತೆಗಿತು. ಅಲ್ಲಿ ಒಂದು ಸೇತುವೆ ಸಿಕ್ತು. ಆ ಸೇತುವೆ ವಯಸ್ಸನ್ನ ಕಾರ್ಬನ್ ಡೇಟಿಂಗ್ ಅಲ್ಲಿ ಹೇಳಿದ್ರು. ಎಷ್ಟು ವಯಸ್ಸಾಗಿದೆ ಅಂದ್ರೆ ಇದಕ್ಕೆ 17,20,000 ವರ್ಷ ಆಯ್ತಂತ ಅದನ್ನು ಕಟ್ಟಿ ಅಮೆರಿಕದವರು ಹೇಳಿದ್ದಾರೆ.
ನಮ್ಮ ಹುಡುಗರು 2026 ಅಂತ, ಆದ್ರೆ ಅಷ್ಟೇ ವರ್ಷದವ್ರು ಅಲ್ಲ ನಾವು ಅಂತ. ಕುರುಕ್ಷೇತ್ರ ನಡೆದದ್ರ ಬಗ್ಗೆ ಉಲ್ಲೇಖ ಇದೆ, ರಾಮಾಯಣ ಕಾಲದ ಉಲ್ಲೇಖಗಳಿದ್ದಾವೆ, ಎಲ್ಲವೂ ನಮ್ಮಲ್ಲಿದೆ. ಅಷ್ಟು ವರ್ಷಗಳಿಂದಿರುವಂತ ಭಾರತ 10,000 ವರ್ಷಗಳ ಕಾಲ ಸಂಶೋಧನೆಯನ್ನ ಮಾಡಿ ಋಷಿಮುನಿಗಳಿಂದ ಪರೀಕ್ಷಿತಗೊಂಡಿರ್ತಕ್ಕಂಥ ಧರ್ಮ ಸನಾತನ ಧರ್ಮ. ಸನಾತನ ಅಂದ್ರೆ ಏನು? ಶಬ್ದ ನೆನಪಿಟ್ಕೊಳ್ರಿ. ಸನಾತನ ಅಂದ್ರೆ ಸತ್ಯವಾಗಿರುವುದು, ನಿತ್ಯವಾಗಿರುವುದು, ನೂತನವಾಗಿರುವುದು, ನಿರಂತರವಾಗಿರುವ ಧರ್ಮವೇ ಸನಾತನ ಧರ್ಮ. ಈಗ ಬೇರೆ ಬೇರೆ ಹೇಳಿ 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 ಹಿಂದೂ ಅಂದ್ರೆ ಏನು, ನೀವು ಹಿಂದೂ ಅಲ್ಲ, ನೀವು ಹಿಂದೂ ಅಲ್ಲ ಅಂತ ಬೇರೆಯವ್ರಿಗೆ ಹೇಳಿ 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 ಅವ್ರಿಗೂ ರೂಢಿಯಾಗಿದೆ. ನಾವು ಹಿಂದೂಗಳು ಹೌದು ಅಲ್ಲ ಅಂತ ಡೌಟ್ ಬಂದಿದೆ ಕೆಲವು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಷ್ಟೇ ಯಾಕೆ, ಕಳೆದು ಹೋದ 10 ಭೂಪ್ರದೇಶಗಳು, ಬಾಂಗ್ಲಾದೇಶ್, ಪಾಕಿಸ್ತಾನ್, ನೇಪಾಳ, ಟಿಬೇಟ್, ಭೂತಾನ್, ಬರ್ಮಾ, ಶ್ರೀಲಂಕಾ, ರಷ್ಯಾದ 6 ರಾಜ್ಯಗಳು, ಇರಾಕ್, ಇರಾನ್, ಸಿರಿಯಾ, ಇವೆಲ್ಲ ದೇಶಗಳಲ್ಲೂ ಕೂಡ ಅಲ್ಲಿ ಯಾರ್ಯಾರಿದಾರಲ್ಲ ಅವರು ನಂಬರ್ ಪ್ಲೇಟ್ ಅಷ್ಟೇ ಚೇಂಜ್ ಆಗ್ಯಾವ, ಚೆಸ್ಸಿ ನಂಬರ್ ನಮ್ಮದು ಇನ್ನೂ. ಇಂಥ ಹಿಂದೂ ಧರ್ಮದಲ್ಲಿ ಹುಟ್ಟಿದವರಿಗೆ ಅನ್ನ ಬಸವಣ್ಣ ಏನ್ ಹೇಳಿದ? ಕಾಸಿ ಕನ್ನಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕೆ ಸಾಲಿಗನಾದ, ವೇದವನ್ನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ, ಲಿಂಗಸ್ಥಳವ ಅರಿತವನೇ ಕುಲಜನು ಅಂತ ಅನ್ನ ಬಸವಣ್ಣ ಹೇಳಿದ. ಯಾರಿಗೆ ಯಾವ ಸ್ವಭಾವ ಇತ್ತೋ, ಯಾರಿಗೆ ಯಾವ ಶಕ್ತಿ ಇತ್ತೋ ಆ ಕೆಲಸವನ್ನ ಮಾಡಿದ್ರು, ಆ ಕೆಲಸದ ಮೇಲೆ ಒಂದು ಕರ್ಮ ಉತ್ಪತ್ತಿ ಆಯ್ತೋ ಅದಕ್ಕೆ ಕುಲ ಅಂದ್ರೆ ಹೊರತು ಈಗಿರುವುದು ಕುಲ ಅಲ್ಲ, ಅದು ವೃತ್ತಿಯಿಂದ ಬಂದಿರುವಂತ. ಹಿಂದೂ ಸಮಾಜದ ಶೋಭಾಯಾತ್ರೆಯಲ್ಲಿ ಇಡೀ ಸಮಾಜ ಒಂದೇ ಲೈನಲ್ಲಿ ಬಂತಲ್ಲ, ನಮಗೆ ಅತ್ಯಂತ ಸಂತೋಷ ಆಗಿದೆ. ಇಲ್ಲಾಂದ್ರೆ ದೇಶ ನಾಶ ಆಗುತ್ತೆ. ಆದರೆ ಮೌಲ್ಯಾಧಾರಿತ ಜೀವನ ಪದ್ಧತಿ ಅನ್ನೋದು ಇಡೀ ಭಾರತದಲ್ಲಿ ಒಂದಿದೆ. ಉಪಾಸನೆ ಯಾವ್ದು ಬೇಕಾದಿರಲಿ, ದೇವ್ರು ಯಾವ್ದು ಬೇಕಾದಿರಲಿ, ಮೌಲ್ಯಾಧಾರಿತ ಸಾಂಸ್ಕೃತಿಕ ಜೀವನ ಪದ್ಧತಿ ಒಂದೇ ಇರುವ ದೇಶ. ವಿವಿಧತೆಯಲ್ಲಿ ಏಕತೆ ಇರುವ ದೇಶ, ವೈವಿಧ್ಯತೆಯಲ್ಲಿ ವೈಶಿಷ್ಟ್ಯತೆ ಇರುವ ದೇಶ, ಏಕೈಕ ದೇಶ ಭಾರತ ದೇಶ. ಇದನ್ನ ನೆನಪಿಟ್ಕೋಬೇಕು. ಯಾವ ಹಿಂದೂಗಳು ಸಹಿತ ಯಾವುದೇ ಕರ್ನಾಟಕಗಳನ್ನು ಮಾಡ್ತಾ ಇದ್ರು ಸಹಿತ, ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಸಹಿತ ತಂಗಿನ ಮದುವೆ ಮಾಡ್ಕೊಳಂಗಿಲ್ಲ ಹಿಂದೂಗಳು. ಇದನ್ನ ನೆನ್ಪಿಟ್ಕೋಬೇಕು. ತಂಗಿನ ಯಾರು ಮದುವೆ ಮಾಡ್ಕೋತಾರ ನಿಮ್ಗೆ ಗೊತ್ತಿಲ್ಲ. ಅಪ್ಪಿ ತಪ್ಪಿಯು ಕಳ್ಳನಾದರೂ, ಸುಳ್ಳನಾದರೂ, ದುಷ್ಟನಾದರೂ ಕೂಡ ತಂಗಿಯನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಇದು ಹಿಂದೂ ಧರ್ಮ. ಇಷ್ಟು ಸಾವಿರಾರು ವರ್ಷಗಳಿಂದ ಬಂದಿರೋ ಹಿಂದೂ ಧರ್ಮನ ಯಾರೋ ಹೇಳ್ತಾರೆ, ನೀವು ಹಿಂದೂಗಳಲ್ಲ, ನೀವು ಇವರು, ನೀವು ಹಿಂದೂಗಳಲ್ಲ ಇವರು, ಹಿಂದೆ ರಾಜಕಾರಣಿಗಳು. ಹಿಂದೂ ಅಂದ್ರೆ ಒಂದೇ ಅರ್ಥದಲ್ಲಿ ಹೇಳುವುದು ಅಂದ್ರೆ ಹೀನತನವನ್ನ ಒಪ್ಪದೇ ಇರುವ, ಹಿಂಸೆಯನ್ನ ಒಪ್ಪದೇ ಇರುವ ಮತ್ತು ಹಿಂಸಾಕೃತ್ಯವನ್ನ ಮಾಡದೇ ಇರುವ ಏಕೈಕ ಧರ್ಮ ಹಿಂದೂ ಧರ್ಮ. ಅದಕ್ಕೆ ನಮ್ಮದರಲ್ಲಿ ಮಂತ್ರ ಇದೆ, ಏನಂತಿದೆ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೆ ಅಂತ ಹೇಳಿರುವ ಏಕೈಕ ದೇಶ ಭಾರತ ದೇಶ. ಇಂಗ್ಲಿಷ್ ಡಿಕ್ಷನರಿ ಇಟ್ಕೊಂಡು ಬೆಳತನ ಹುಡುಕ್ತೀರಿ ನೀವು, ಅದ್ರ ಪುಣ್ಯ ಅಂತ ಶಬ್ದ ಇಲ್ಲ. ಯಾಕಿಲ್ಲ ಅಂದ್ರೆ ಮಾಡಂಗಿಲ್ಲ, ಅದಕ್ಕೆ ಬರ್ದಿಲ್ಲ. ಮಾಡಿದ್ರು ಬರ್ತಿದ್ರು, ಪಾಪ ಮಾಡ್ತಾರೆ, ಅದಕ್ಕೆ ಸಿಂಗ್ ಅಂತಾರೆ. ಇವ್ರು ಒಂದಕ್ಕೆ ಹೊಳ್ಳಿ ಈಗ ನಾವು ಅನ್ನಕತ್ತೀವಿ ನಾವು ಹಿಂದೂ ಅಲ್ಲ ಅಂತ. ಅಂತವ್ರು ಬಹಳ ಮಂದಿ ಅಂತಾರ, ನೀವೆಲ್ಲ ಟಿವಿಯಾಗ ನೋಡಿರಿ. ತುಡುಗಿಲಿ ಒಳಗೆ ಹೋಗಿ ದೇವ್ರ ಪೂಜೆ ಮಾಡ್ತಾರ, ಮತ್ತು ಹೊರಗೆ ಹಿಂದೂ ಅಲ್ಲ ಅಂತಾರ. ಅವ್ರಿಗೊಂದಿಷ್ಟು ಸೂಟ್ ಕೇಸ್ ಕೊಡ್ತಾರ, ನೀವು ಹಿಂದೂ ಅಲ್ಲ ಅಂತ ಹೇಳ್ರಿ ಅನ್ನಕ ರೊಕ್ಕ ಕೊಡ್ತಾರೆ. ನಾವು ಇದಕ್ಕೆ ಅದಕ್ಕೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಕೃತಯುಗದಲ್ಲಿ ದುಷ್ಟರಿದ್ರು ರಾಕ್ಷಸರನ್ನ ಸಂಹಾರ ಮಾಡಿ ಈ ದೇಶಕ್ಕೆ ದಾರಿಯನ್ನ ಮಾಡಿಕೊಟ್ಟಿದ್ದಾಳೆ ದೇವಿ. ರಾಮಾಯಣ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ಈ ದೇಶವನ್ನ ಉಳಿಸಿದ. ಸಂಸ್ಥಾಪನಾರ್ಥಾಯ ಸಂಭವ ಯಾಮಿ ಯುಗಗಳಿಗೆ ಅಂತ ಹೇಳಿದಾನೆ. ಯಾವುದಾದ್ರೂ ರೂಪದಲ್ಲಿ ನಾನು ಭಾರತದಲ್ಲಿ ಬಂದು ಮತ್ತೆ ನಾನು ಧರ್ಮವನ್ನ ಸ್ಥಾಪಿಸ್ತೀನಿ ಅಂತ ಹೇಳಿದಾನೆ. ಅದಕ್ಕೊಂದು 5-6 ಮಂದಿಗೆ ಕೇಂದ್ರದ ಬಂದು ಕುಂತಾರ, ಕೆಲವರು ಬುಲ್ಡೋಜರ್ ತಗೊಂಡು ಬಂದಾರೆ. ಅವಾಗ ಗದೆ ತಂದಿದ್ರು, ಈಗ JCB ತಗೊಂಡಿದ್ದಾರೆ.
ಈ ರೀತಿಯಲ್ಲಿ ಸಾಗಿರುವಂತಹ ಹಿಂದೂ ಸಮಾಜ ಹಲವಾರು ರೀತಿಯ ಬೇಳುಗಳನ್ನು ಕಂಡಿದೆ. ನಾನು ಬಂದಂತ ಜನಸ್ತೋಮಕ್ಕೆ ಒಂದು ಕೇಳ್ಕೊತೀನಿ, ನೀವು ಯಾವ ಪಕ್ಷದಲ್ಲಾದ್ರೂ ಇರಿ, ನಾವು ಯಾವ ಪಕ್ಷದ ಬಗ್ಗೆ ವಿರೋಧ ಮಾಡೋದಿಲ್ಲ. ಯಾವುದೇ ಪಕ್ಷಕ್ಕೆ ನಿಮ್ಗೆ ವೋಟ್ ಹಾಕ್ಬೇಕನ್ಸಿದ್ರೆ ಹಾಕ್ರಿ, ಆದ್ರೆ ಆ ಪಕ್ಷದಲ್ಲಿ ಹೋದ ಮೇಲೆ ನಾವು ಹಿಂದೂಗಳಲ್ಲ ಅಂತ ಅನ್ಬೇಡಿ. ಹಿಂದೂಗಳಲ್ಲ ಅಂತ ನೀವು ಅಂದ್ರೆ ಈ ದೇಶ ಸರ್ವನಾಶ ಆಗ್ತದೆ. ನನ್ನ ದೃಷ್ಟಿಕೋನ ಹೇಗಿದೆ ಅಂದ್ರೆ, ನನ್ನ ಸ್ವಂತ ಮಗನೇ ಒಂದು ಪಕ್ಷದಲ್ಲಿದ್ದು ರಾಷ್ಟ್ರ ವಿರೋಧಿ ಆದ್ರೆ ಅವನ್ನ ನಾನು ವಿರೋಧ ಮಾಡ್ತೀನಿ. ಈ ದೇಶದಲ್ಲಿರುವ ಯಾವುದೇ ಊರಿನ ಯಾವುದೇ ಮತದ ವ್ಯಕ್ತಿ ಈ ದೇಶವನ್ನ ನನ್ನ ದೇಶ ಅಂತ ಹೇಳೋನ ಪರವಾಗಿ ನಾನು ನಿಲ್ತೀನಿ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಲುವು. ಯಾರ್ಯಾರು ಪಕ್ಷ ಭೇದವನ್ನ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಾನು ತಲೆಬಾಗಿ ನಮಸ್ಕರಿಸ್ತೇನೆ. ಭಾರತ ಉಳಿದ್ರೆ ಉಳಿದ ದೇಶ ಉಳಿತದೆ, ಇಲ್ಲಿ ಉಳಿಯಂಗಿಲ್ಲ. ಈಗ 10 ವರ್ಷದಾಗ ಎಂತ ಚಮತ್ಕಾರ ದೇಶದಲ್ಲಿ ಆಗಿದೆ ಅಂತ ನೀವೆಲ್ಲ ನೋಡಿರ್ಬೋದು. ಅಕಸ್ಮಾತ್ ಆಗಿ ಈ 10 ವರ್ಷದ ಕಾರ್ಯಕ್ರಮ ಭಾರತದಲ್ಲಿ ಸರ್ಕಾರ ಇದು ಬರದೇ ಹೋಗಿದ್ರೆ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆನೂ ಎಲ್ಲರಿಗೂ ಭಯ ಇದೆ. ಈಗ ಹಾಗೆ ನಾವು ಕೇಕೆ ಹಾಕ್ತೀವಿ, ಕೇಸರಿ ಟವಲ್ ಹಾಕೊಳ್ತೀವಿ, ಏನ್ ಭಾರಿ ಭಾರಿ ಘೋಷಣೆ ಹಾಕ್ತೀವಿ, ಮನೆಗೆ ಹೋಗ್ತೀವಿ, ಮನೆಗೆ ಹೋದವ್ರನ್ನ ಮನೆಯಾಗ ಗೋಲ್ಗೇಟ್ ತಗೊಂಡು ಹಲ್ಲು ಉಜ್ಕೊಂತೀವಿ. ಇಲ್ಲಿ ಬಂದಂತವರೆಲ್ಲರೂ ನಾವು ನಿಜವಾದ ಹಿಂದೂಗಳು ಅನ್ನೋದಾದ್ರೆ ಇಡೀ ಜಗತ್ತಿನ ದೇಶಗಳೆಲ್ಲವೂ ಭಾರತಕ್ಕೆ ತಲೆಬಾಗಬೇಕಾಗಿದ್ರೆ ನಮ್ಮ ಮನೆ ವಿದೇಶಿ ವಸ್ತುಗಳು ಬರಬಾರ್ದು, ಬಂದ್ರೆ ನಾವು ದೇಶದ್ರೋಹಿ ಆಗ್ತೀವಿ. ಕೋಲ್ಗೇಟ್ ಎದರ್ಲೆ ಮಾಡ್ಯಾರ ಅನ್ನೋದಾದ್ರು ತಿಳ್ಕೊಳ್ಳಿ. ದನ ಕಡದಾಗ ಎಲಬು ತಗೊಂಡು ಕೋಲ್ಗೇಟ್ ಪೇಸ್ಟ್ ಮಾಡ್ಯಾರ, ಅದನ್ನ ಉಜ್ಕೊಂಡು ನಮ್ ಹಲ್ಲೆಲ್ಲ ಕೂಲ್ಗೇಟ್ ಹೋಗ್ಯಾವ. ಅದ್ರ ಹೆಸರು ಕೂಲ್ಗೇಟ್, ಹಲ್ಲು ಕೆಟ್ಟದ್ದು ಕೂಲ್ಗೇಟ್. ಬಂಧುಗಳೇ, ಭಾರತದ ಬಗ್ಗೆ ಅಸಡ್ಡೆ ಬಂದಿದೆ, ನಮ್ಗೆ ಬಂದಿತ್ತು. ಈಗ ಸ್ವಲ್ಪ 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 ಜನರಿಗೆ ಭಾರತದ ಬಗ್ಗೆ ಹಿರಿಮೆ ಬರ್ತಾ ಇದೆ. ತಿಳ್ಕೊಳ್ಳಿ, ವಿದೇಶದ ಒಬ್ಬ ಐನ್ಸ್ಟೈನ್ ಅನ್ನುವಂತ ಹೇಳ್ತಾನೆ, ದೊಡ್ಡ ವಿಜ್ಞಾನಿ ಹೇಳ್ತಾನೆ, ಏನಂತ ಹೇಳ್ತಾನೆ, ಜಗತ್ತಿನ ಮನುಕುಲದ ತೊಟ್ಟಿಲು ಯಾವುದು ಅಂತ ನನ್ನ ಕೇಳಿದ್ರೆ ಇಡೀ ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ವೈಜ್ಞಾನಿಕ ಆವಿಷ್ಕಾರಗಳನ್ನ ಕೊಟ್ಟ ದೇಶ ಯಾವುದು ಅಂತ ಕೇಳಿದ್ರೆ ನಾನು ಭಾರತದ ಕಡೆ ಕೈ ಮಾಡ್ತೀನಿ ಅಂತ ಐನ್ಸ್ಟೈನ್ ಹೇಳ್ತಾನೆ. ನಮ್ ತಾಯಂದಿರು ಕನಸು ಕಾಣ್ತಾರೆ, ನನ್ನ ಮಕ್ಕಳನ್ನ ಅಮೆರಿಕಕ್ಕೆ ಕಳಿಸ್ಕೊಡ್ಬೇಕು ಅಂತ. ಚೀನಾದವರು ಅಲ್ಲೇ ನಿಂತುಕೊಂಡು ಪ್ರತಿದಿನ ಭಾರತದ ಕಡೆ ನಮಸ್ಕಾರ ಮಾಡಿ ಹೇಳ್ತಾರಂತೆ, ನನ್ನ ಮುಂದಿನ ಜನ್ಮ ಭಾರತದಲ್ಲಿ ಆಗಲಿ ಅಂತ ಹೇಳಿ ಅವರು ನಮಸ್ಕಾರ ಮಾಡ್ತಾರೆ. ಚೀನಾದ ಭಾಷೆಯಲ್ಲಿ ಸ್ವರ್ಗ ಅಂತ ಶಬ್ದ ಇಲ್ಲ. ಆ ಚೀನಾದ ಭಾಷೆಯಲ್ಲಿ ಸ್ವರ್ಗ ಅಂತ ಎಲ್ಲಿ ಬರ್ದಿದ್ದಾನೆ, ಅಲ್ಲಿ ಭಾರತ ಅಂತ ಬರ್ದಿದ್ದಾರೆ. ಅದು ಮೊದಲು ಪ್ರಾಚೀನ ದೇಶ ಆಗಿತ್ತು, ಆಮೇಲೆ ಚೀನ ದೇಶ ಆಯ್ತು, ಈಗ ನೀಚ ದೇಶ ಆಗ್ತದೆ. ಸೌಭಾಗ್ಯವತಿ ಭವ ಅಂತ ಹೇಳ್ತಿದ್ರು. ಅವ್ರು ಎತ್ತರಿಂದ ತಂದ್ರು, ನಾವಿಬ್ರು ನಮಗಿಬ್ರು, ಆರ್ತಿಗೊಬ್ಳು ಕೀರ್ತಿಗೊಬ್ಳು, ಆಮೇಲೆ ನಾವಿಬ್ರು ನಮಗಿಬ್ರು ಹೋಯ್ತು, ಈಗ ನಾವಿಬ್ರು ನಮಗೊಬ್ರು ಬಂದತಿ, ಮುಂದೆ ನಾವಿಬ್ರು ನಮಗೆ ಯಾಕೆ ಇನ್ನೊಬ್ರು ಅಂದ್ರೆ ಭಾರತ ಬಂಜರಾಗ್ತದೆ. ಇರ್ಬೇಕು, 2, 3, 4 ಇರ್ಬೇಕು. ದೇಶದಲ್ಲಿ ಒಂದೇ ಕಾನೂನು ಬರೋವರೆಗೂ ಕೂಡ ಹಿಂದೂಗಳು ಜನಸಂಖ್ಯೆ ನಿಯಂತ್ರಣವನ್ನ ಮಾಡಬಾರ್ದು. ಈಗ 2 ಇದ್ರು 3 ಮಾಡ್ರಿ, 3 ಇದ್ರು 4. ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾನೂನು ರಚನೆ ಮಾಡುವವರೆಗೂ ಭಾರತದಲ್ಲಿ ಹಿಂದೂಗಳು ಜನಸಂಖ್ಯೆ ನಿಯಂತ್ರಣ ಮಾಡಬಾರ್ದು. ಆಸ್ಟ್ರೇಲಿಯಾ ಖಾಲಿ ಆಗೈತಿ, ಈಗ ಯಾರಿಲ್ಲ, ಆಸ್ಟ್ರೇಲಿಯಾದ ಮಕ್ಕಳಿಲ್ಲ. ರಷ್ಯಾದವ್ರು ಇಲ್ಲಿಂದ ಮಕ್ಕಳನ್ನ ಮಾಡಕ್ ಮುಂದಿನ ಕರೆಯಕತ್ತಾರಂತ. 5 ವರ್ಷ ಅಲ್ಲಿದ್ರು ಏನೆಲ್ಲ ಕೊಡ್ತಾರಂತ. ಇಟ್ಲಿ ದೇಶದೊಳಗ 90 ದಿವಸ ಆದಂತ ಒಂದು ಮಗ ಹುಟ್ಟಿಲ್ಲ ಅಂತ, ಇಡೀ ದೇಶದಲ್ಲಿ ಹುಟ್ಟಿಲ್ಲ ಅಂತ 90 ದಿವಸದಿಂದ. ನಮ್ಮ ಜೋಪಡಿಯಾಗ ದಿವ್ಸಕ್ಕೆ 2 ಹುಟ್ಟಿರ್ತಾವ. ಯಾವನೋ ಒಬ್ಬ ವೋಟ್ ಹಾಕಿ ಕಳಿಸಿರ್ತೀವಿ, ಅವ್ನಿಗೆ ಏನು ಜ್ಞಾನ ಇರುವುದಿಲ್ಲ. ಅವ್ರು ಹೇಳ್ತಾರೆ ಅಮೆರಿಕದವರು, ಇಂಗ್ಲೆಂಡ್ನವರು ಭಾರತ ಬಡದೇಶ ಅಂತ ಹೇಳಿಬಿಡ್ತಾರೆ. ಇನ್ನು ಅಲ್ಲಿ ಕುತ್ಕೊಂಡು ಹೌದ್ರಿ ಭಾರತ ಬಡದೇಶ, ನಾ ಅಷ್ಟ ಸಾವುಕಾರದಿನ ಅಂತಾನೆ. ಇಲ್ಲಿ ಕೂತವ್ರು ಎಲ್ಲರೂ ಹೆಮ್ಮೆಯಿಂದ ಹೇಳ್ರಿ, ಇಡೀ ಜಗತ್ತು ಕೊಳ್ಳುವಷ್ಟು ಶ್ರೀಮಂತರು ನಾವು ಈಗಲೂ ಇದ್ದೇವೆ. ಇಡೀ ಜಗತ್ತನ್ನು ಕೊಳ್ಳುವಷ್ಟು. ಹೆಂಗಂತ ಹೇಳ್ತೀನಿ, ವ್ಯವಹಾರ ಹೇಳ್ತೀನಿ ಹೇಳಿ. ಕಾಲ ಏನ್ ಕಾಲು ಮುರಿದವಲ್ಲ, ಅವ್ನ ಇಷ್ಟನ್ನು ಬಿಚ್ಚಿ ಒಂದ್ ಕಡೆ ಇಟ್ಬಿಟ್ರೆ ಆಸ್ಟ್ರೇಲಿಯಾ ತಗೋಬಹುದು, ಅಷ್ಟು ಸಾವುಕಾರದಿಲ್ಲ. ಆ ದೇಶದ ಕಾಲುಂಗ್ರ ಇಲ್ಲ.
ಮುತ್ತೈದೆಯರೇ ಇಲ್ಲ, ಎಲ್ಲಿಂದ ಕಾಲು ಬರ್ಬೇಕು. 10 ವರ್ಷಗಳ ಹಿಂದುಗಡೆ ನಮ್ಮ ದೇಶದ ಹಣಕಾಸು ಮಂತ್ರಿಗಳೇ ಹೇಳಿದ್ದಾರೆ, ಭಾರತದಲ್ಲಿರುವ ಒಟ್ಟು ಬಂಗಾರ ಎಷ್ಟು ತೂಕ ಇದೆ ಅಂದ್ರೆ 42,000 ಟನ್ ಬಂಗಾರ ಇದೆ ಅಂತ ಭಾರತದಲ್ಲಿ. 42,000 ಟನ್ ಬಂಗಾರ ಮನೆಗಳಲ್ಲಿದೆ. ದೇವಾಲಯಗಳಲ್ಲಿ ಎಷ್ಟಿದೆ ಅಂದ್ರೆ ಒಂದೊಂದು ದೇಶವನ್ನು ಕೊಳ್ಳುವಷ್ಟಿದೆ. ಅವ್ನು ಯಾವ್ದು ಕೊಡೋದು ಬೇಡ. ನಮ್ಮ 6.5 ಲಕ್ಷ ಹಳ್ಳಿ ಅದಾವಲ್ಲ, ಅದ್ರಾಗ ಇನ್ನು ಎಷ್ಟು ತಿಪ್ಪಿ ಮಾಡಿದ್ರೆ ಕೆನಡಾ ತಗೋಬಹುದು, ಅಷ್ಟು ಗೊಬ್ಬರ ಐತಿ ನಮ್ಮ ದೇಶದೊಳಗೆ. ಇನ್ನು ವನಸ್ಪತಿ ಅದೆಲ್ಲ ಹೇಳಂಗಿಲ್ಲ. ಹೆಮ್ಮೆ ಇರಬೇಕು, ಭಾರತದ ಬಗ್ಗೆ ಹೆಮ್ಮೆ ಇರಬೇಕು. ಯೋಗವನ್ನ ಕೊಟ್ಟವರು ನಾವು, ಸಂಸ್ಕೃತ ಭಾಷೆಯನ್ನ ಕೊಟ್ಟವರು ನಾವು, ಸೊನ್ನೆಯನ್ನ ಕಂಡು ಹಿಡಿದವರು ನಾವು, ಗಣಿತವನ್ನ ಕಂಡು ಹಿಡಿದವರು ನಾವು, ಮೊಟ್ಟ ಮೊದಲ ಜಗತ್ತಿನ ಕೃಷಿಯನ್ನ ಕಂಡು ಹಿಡಿದ ಪರಾಶರ ಮುನಿಯ ದೇಶ ನಮ್ದು. ಸಂಗೀತವನ್ನ ಕಂಡು ಹಿಡಿದವರು ನಾವು, ಬಟ್ಟೆಗಳನ್ನ ಕಂಡು ಹಿಡಿದವರು ನಾವು, ನೌಕಾಯಾನ ಕಂಡು ಹಿಡಿದವರು ನಾವು, ಶಿಲ್ಪಕಲೆಯನ್ನ ಕಂಡು ಹಿಡಿದವರು ನಾವು, ಅಡಿಗೆ ಮಾಡ್ಲಿಕ್ಕೆ ಹೇಳಿಕೊಟ್ಟವರು. ಮೊಟ್ಟ ಮೊದಲ ವಿಮಾನ ಕಂಡು ಹಿಡಿದಿರುವುದು ಭಾರದ್ವಾಜ ಮಹಾಮುನಿಗಳು. ಭಾರತೀಯ ವಿಜ್ಞಾನ ಪರಂಪರೆ ಪುಸ್ತಕ ಓದಿ ಗೊತ್ತಾಗ್ತದೆ, ಜಗತ್ತಿನ ಮೊಟ್ಟ ಮೊದಲ ವಿಮಾನ ಕಂಡು ಹಿಡಿದಿದ್ದು ಭಾರದ್ವಾಜ ಮಹಾಮುನಿ. ರಿಲೇಟಿವಿಟಿ ಸಿದ್ಧಾಂತವನ್ನ ಭಾಸ್ಕರಾಚಾರ್ಯ ಅವರು ಅವರಿಗಿಂತ 1000 ವರ್ಷ ಮೊದಲು ಕಂಡು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಮಾನವನ ಕಟ್ಟಕಡೆಯ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂತ ಆಧ್ಯಾತ್ಮವನ್ನು ಕೊಟ್ಟಿದ್ದು ಭಾರತ ದೇಶ. ಬಣ್ಣ ಆಗಿ ಬರುವುದಿಲ್ಲ. ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಹೇಳಿದ್ರು, ಭಗವದ್ಧ್ವಜ ಹಾಕಲಿಕ್ಕೆ ಭಾರತದಲ್ಲಿ 1 ಇಂಚು ಜಾಗ ಕೊಡೋದಿಲ್ಲ ಅಂತಂದಿದ್ರು. ಈಗ ಹೊಲದಾಗ ಬೆದರಿಕೆಯಾಗಿ ಸಹಿತ ಕೇಸರಿ ಧ್ವಜ ಆಯ್ತು, ದಣಿವಿ ಮೇಲೆ ಭಗವದ್ಧ್ವಜ ಆಯ್ತು. ತಪ್ಪಿ ಬ್ಯಾರೆ ಮತದವರು ಕೇಸರಿ ಧ್ವಜನ ಹಾಕೊಂಡ್ಬಿಟ್ಟಿರ್ತಾರೆ, ಮರ್ತು ಬಿಟ್ಟು ಧ್ವಜ ಅಂದ್ರೆ ಇದೆ ಅಂತೇಳಿ. ಯಾಕೆ ಹಾಕ್ಯಾರ ಇದನ್ನ? ನಾಳೆ ಬೆಳಿಗ್ಗೆ ಎಚ್ಚರ ಅಂತಂದ್ರೆ ಒಂದ್ಸಾರಿ ಸೂರ್ಯನ ನೋಡ್ರಿ, ಸೂರ್ಯ ಕಾವಿ ಬಣ್ಣದವನ, ಅವನ ಬಣ್ಣ ಕೇಸರಿ ಐತಿ, ಅವ್ನ ಜಗತ್ತು ಬೆಳಗ್ತಾನೋ. ನಮ್ಮೊಳಗೊಂದು ಎಷ್ಟು ಕತ್ಲ ಐತಿ, ಅಜ್ಞಾನ ಐತಿ. ಸ್ವಾಮಿಗಳು ನಮ್ಮ ಮತಿಯನ್ನ ಬೆಳಗ್ತಾರ. ಅದಕ್ಕೆ ಸೂರ್ಯನ ಸಂಕೇತವಾಗಿ ಸ್ವಾಮೀಜಿಗಳು ಕಾವಿ ಬಣ್ಣದ ಬಟ್ಟೆ ಹಾಕೋದು ಸಮಾಜದ ಪ್ರತೀಕವಾಗಿದೆ. ಅದನ್ನೆಲ್ಲ ಪಡೆಯಬೇಕಾಗಿದೆ. ಹಿಂದೂ ಸಮಾಜ ಒಕ್ಕೂರಿನಿಂದ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಎಂದೆಂದು ಬಂಧುಗಳು ಅಂತ ತಿಳ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ. ಈ ಸಮಯದಲ್ಲಿ ಅಪರೂಪದಲ್ಲಿ ಅಪರೂಪ 135 ವರ್ಷಗಳ ನಂತರ ಜನವರಿ ತಿಂಗಳಲ್ಲಿ ಮಳೆ ಬರ್ತಾ ಇದೆ. ಇದು ಕೂಡ ಒಂದು ಸಾಂಕೇತಿಕವಾಗಿ ಶುಭ ಸೂಚನೆ. ಅಲ್ಲಿ ಸೈನಿಕರು ಎಂತ ತಂಪಿನಲ್ಲಿ ಎದ್ದು ಹೋಗೋದಿಲ್ಲ. ನಾವಿಷ್ಟು ಮಳೆಗೆ ಹೆದರಿ ಹೋಗ್ಬಾರ್ದು. ನಮ್ಮ ಹಿಂದೂ ಸಮಾಜ ಇವತ್ತು ಬೇರೆ ಬೇರೆ ವಿಚಾರವನ್ನ ಕೇಳ್ತಾ ನಿಶ್ಶಕ್ತತನಕ್ಕೆ ಬಂದಂಥವ್ರು. ನಾವು ಆದರ್ಶವನ್ನ ಕಲಿಬೇಕಾಗಿದೆ. ಪ್ರತಿ ವರ್ಷ ನಾವು ನಮ್ಮ ಊರಿನಲ್ಲಿ, ನಮ್ಮ ಜಮೀನುಗಳಲ್ಲಿ, ನಮ್ಮ ತಾಲೂಕಿನಲ್ಲಿ ಕನಿಷ್ಠ 5 ಮರಗಳನ್ನಾದರೂ ನೆಟ್ಟು ಬೆಳೆಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. 5-6 ಗಿಡಗಳನ್ನ ನೆಡಬೇಕು, ಅವನ್ನ ಬೆಳೆಸ್ಬೇಕು, ಪ್ರಕೃತಿ ಉಳಿಸ್ಬೇಕು. ನೀರನ್ನ ಚೆಲ್ಲಬಾರ್ದು, ನಾಶ ಮಾಡಬಾರ್ದು, ಅನ್ನವನ್ನ ಚೆಲ್ಲಬಾರ್ದು. 24 ಗಂಟೆಗೆ ಭಾರತದಲ್ಲಿ 414 ಜನ ಅನ್ನ ಇಲ್ಲ ಸಾಯ್ತಾ ಇದ್ದಾರೆ. ನಾವು ಹಿಂದೂಗಳಾದವರು ಒಂದು ಅಗಳನ್ನೂ ಚೆಲ್ಲದೆ ಇರೋ ಊಟ ಮಾಡ್ಬೇಕು, ಅವಾಗ ಮಾತ್ರ ನಾವು ಹಿಂದೂಗಳಾಗ್ತೀವಿ. ನಾನು ವಿನಂತಿ ಮಾಡ್ಕೊಳ್ತೀನಿ, ಪ್ಲಾಸ್ಟಿಕ್ ಬಳಸಿ ಈ ಭೂಮಿಯನ್ನ ಹಾಳು ಮಾಡಬೇಡಿ. ತಂದೆ ತಾಯಿನ ಯಾವ ಕಾರಣಕ್ಕೂ ವೃದ್ಧಾಶ್ರಮದಲ್ಲಿ ಇಡಬೇಡಿ. ಮತಾಂತರ ಮಾಡೋದನ್ನ ಒಪ್ಪಬೇಡಿ. ಮರುಮತಾಂತರ ಆಗ್ತೀನಿ ಅಂದ್ರೆ ಅವ್ರನ್ನ ಗೌರವದಿಂದ ಕರ್ಕೊಳ್ಳಿ. ಎಂದೂ ಸಹಿತ ಯಾರ ಮೇಲೆಯೂ ಜಾತೀಯತೆಯನ್ನ ಮಾಡಬೇಡಿ. ಅವರು ಯಾವುದೇ ಮತದವರಿರಲಿ. ಈಗ ಹೆಂಗೆ ಒಂದು ಗುಡಿ ಹಂದಿ ಬಂದು ಒಳಗೆ ಹೋಗಿ ದೇವರು ಪೂಜಾರಿಲ್ದಾಗ ಎಡಿ ತಿಂದು ಬಂದ್ರೆ ನಡೀತೈತಿ, ಮಂದಿ ಹೋದ್ರೆ ನಡೆಯಂಗಿಲ್ಲ. ಇನ್ನೂ ಐತಿದು ಗರ್ಭಗುಡಿ ಒಳಗೆ ನಾಯಿ ಹೋದ್ರೆ ನಡೀತದೆ, ಆದ್ರೆ ಮಂದಿ ಹೋಗುವಂಗಿಲ್ಲ. ಅಂದ್ರೆ ಹೆಂಗ? ಅಣ್ಣ ಬಸವಣ್ಣನ ವಚನ ಹೇಳ್ತಾರೆ, ಇವನಾರವ ಎನಿಸ್ತದಿರಯ್ಯ. ಅವರು ಅದನ್ನ ಅಂತಾರ, ಇವನಮ್ಮವನಲ್ಲಯ್ಯ ಅಂತ. ವಿದೇಶದವರು ಬರ್ಲಿಕ್ಕತ್ತರು. ಮುಸ್ಲಿಂ ಬಂಧುಗಳು 20,000 ಜನರನ್ನು ದರ್ಶನ ಮಾಡಿದ್ರು. ನಾವ್ ಯಾರಿಗೂ ಹೇಳಂಗಿಲ್ಲ. ನಾವು ಯಾರನ್ನು ಮತಾಂತರ ಮಾಡ್ರಿ ಅಂತ ಹೇಳಂಗಿಲ್ಲ, ನಾವು ಕರ್ಕೊಳಂಗಿಲ್ಲ.
ಯಾಕೆ ಎಷ್ಟು ಬಣ್ಣ ಹಚ್ಚಿದ್ರು ಗಿಳಿನೇ ಹೊರತು ಅದು ಕರೆ ಬಣ್ಣ ಹಚ್ಚಿದ್ರೆ ಕಾಗೆ ಆಗುದಿಲ್ಲ. ನಂಬರ್ ಪ್ಲೇಟ್ ಅಷ್ಟೇ ಚೇಂಜ್ ಆಗ್ಬೋದೇ ಹೊರತು ಹಾರ್ಟ್ ಅಲ್ಲಿ ಒಂದು ಚೆಸ್ಸಿ ನಂಬರ್ ಅದು ಬದಲಾಗಂಗಿಲ್ಲ. ಅದ ಯಾಕೆ ಮತಾಂತರ ಮಾಡಕತ್ತಾರ ಅಂದ್ರೆ ಮಕ್ಕಳನ್ನ ಹೊಡೆಯಕ್ ಆಗತ್ತಿಲ್ಲ, ಅದಕ್ಕೆ ಮಾಡಕ್ ನಮ್ದ ಇಟ್ಟಂಗಿ ನಮ್ದ ಮಣ್ಣು ನಮ್ದ ತಗೊಂಡು ಚರ್ಚ್ ಕಟ್ಟುದು, ಅಲ್ಲಿ ಹಿಂದೂ ಸಮಾಜವನ್ನ ಹೇಗೆ ಹಾಳು ಮಾಡೋದು ಅಂತ ಚರ್ಚೆ ಮಾಡಿ. ಲಾಂಛನಗಳು ಇರ್ಬೇಕು, ರಂಗೋಲಿ ಹಾಕ್ಬೇಕು, ಹೊರಗಡೆ ತುಳಸಿ ಇರ್ಬೇಕು, ನಾಯಿ ಇದ್ರೆ ಇರೋದಕ್ಕೆ ಹೊರಗಿರ್ಬೇಕು, ಆಕಳು ಒಳಗಿರ್ಬೇಕು. ಆಕಳ ಕಷಾಯಖಾನೆ ಹೋಗ್ಯಾವು, ನಾಯಿ ಒಳಗ್ ಬಂದಾವು. ಮನೆಯಾಗ ನಾಯಿ ಇರ್ಲಿಕ್ಕಂದ್ರು ಬೋರ್ಡ್ ಹಾಕಕತ್ತಾರ, ನಾಯಿಗಳಿಗೆ ಎಚ್ಚರಿಕೆ, ದೊಡ್ಡದಿಂದಿರಿ ಮನೆಗೆ ಅಂತ. ಎಲ್ಲ ಮನದಟ್ಟು ಮಾಡಿಕೊಂಡು ನಮ್ಮ ಮನೆಗೆ ಇನ್ನು ಮುಂದೆ ಮುದ್ದೇವಿ ಹಾಳದಲ್ಲಿ ಭಾಗವಹಿಸಿರೋರು ಎಲ್ಲರಿಗೂ ಹೇಳ್ಬೇಕು, ನಾವು ಸ್ವಂತನು ಮಾಡಬೇಕು. ವಿದೇಶಿ ವಸ್ತುಗಳು ಎಷ್ಟೇ ಚೀಪ್ ಇದ್ರು ಖರೀದಿ ಮಾಡಬಾರ್ದು, ಎಷ್ಟೇ ತುಟ್ಟಿದ್ರು ಹಿಂದೂಗಳನ್ನೇ ಖರೀದಿ ಮಾಡಬೇಕು. ಹಿಂದೂ ತಯಾರು ಮಾಡಿರುವಂತ ಭಾರತದ ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಬೇಕು, ಅವಾಗ ಮಾತ್ರ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ. ಮಾಡೋರು ಇದ್ದಾರೆ. ಈಗಿನ ಪ್ರಧಾನಮಂತ್ರಿಗಳು ಕೆಲವರು ಹೇಳ್ತಾರೆ ದಿನಾ ಒಂದು ಡ್ರೆಸ್ ಹಾಕೋತಾರೆ, ದಿನಾ ಒಂದು ತರ ಬಣ್ಣದ ಹಾಕೋತಾರೆ ಅಂತ. ಒಬ್ಬ ಅದರಿಂದ ಒಂದೇ ಬಣ್ಣದ ಹಾಕೊಳ್ಳೋರು ಅದಾರ, ಬರೋರು ಅದಾರ ಮುಂದೆ. ಅವ್ರೊಬ್ಬರನ್ನೇ ಶಾಂಪಲ್ಯ ಕೊಟ್ಟಿವಿ ನಾವು ನೋಡೋಣ ಅಂತ ಹೇಳಿ. ಅಂತವ್ರು ಸಾವಿರಾರು ಜನ ಇದ್ದಾರೆ ನಮ್ಮಲ್ಲಿ. ಒಂದೇ ಬಣ್ಣದವ್ರು ಬಂದ್ರೆ ಬಹಳ ಮಜಾ ಇರ್ತದೆ ಮುಂದೆ. ತಾಲೂಕಿಗೆ ಒಬ್ಬೊಬ್ಬರು ಕಾವಿ ಸ್ವಾಮೀಜಿಗಳು ಮುಂದೆ ಶಾಸಕರಾಗುವಂತ ಕಾಲ ದೂರ ಇಲ್ಲ. ಯಾಕೆ ಸನ್ಯಾಸಿಗಳು ಬೇರೆ ಈ ಭಾರತ. ಆರಕ್ಷಕ ಬಂಧುಗಳು ಶೋಭಾಯಾತ್ರೆಯಲ್ಲಿ ಬಂದ್ರು, ಮುಂದೊಂದ್ ದಿನ ಅವರು ಕುಣಿಯುವಂತ ಕಾಲ ದೂರ ಇಲ್ಲ ನಮ್ ಜೊತೆಗೆ. ಯಾಕಂದ್ರೆ ಹಿಂದೂ ಧರ್ಮನೇ ಅಂತದ್ದು. ಯಾರ್ಯಾರೋ ಮತದವರು ಬ್ರಾಹ್ಮಣ ಬಗ್ಗೆ ಹಾಡು ಹಾಡ್ತಾರೆ, ನಮ್ದು ಯಾವುದು ವಿರೋಧ ಇಲ್ಲ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಮುದ್ದೇಬಿಹಾಳ್ ತಾಳಿಕೋಟೆ ಕಾಸ್ಕತೇಶ್ವರ ಮಠದ ಶ್ರೀ ಸಿದ್ಧಲಿಂಗ ದೇವರು ಆಶೀರ್ವಚನವನ್ನು ನೀಡಿ, ನಿದ್ದೆಯಲ್ಲಿರುವ ಹಿಂದೂಗಳನ್ನ ಎಚ್ಚರಿಸುವ ಇಂತಹ ಸಮ್ಮೇಳನಗಳು ಇಂದಿನ ಅಗತ್ಯ. ಆಚರಣೆಗಳು ಶುದ್ಧವಾಗಿರುವ ಧರ್ಮವೇ ನಿಜವಾದ ಧರ್ಮ. ನಮಗೆ ಯುಗಾದಿಯೇ ಹೊಸ ವರ್ಷವಾಗಬೇಕು ಎಂದರು. 12 ತಾಸು ಬೇಕು, 12 ತಾಸು ನಿದ್ದೆ ಮಾಡ್ತದೆ. ಒಂದು ನಾಯಿ ನಿದ್ದೆಯಿಂದ ಎದ್ದೇಳ್ಬೇಕಾದ್ರೆ 14 ತಾಸು ಬೇಕು, 14 ತಾಸು ನಾಯಿ ನಿದ್ದೆ ಮಾಡ್ತದೆ. ಇನ್ನೊಂದು ಕೋಲ ಅಂತ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಹೈಯೆಸ್ಟ್ ಸ್ಲೀಪಿಂಗ್ ಆನಿಮಲ್ ಇನ್ ದಿಸ್ ವರ್ಲ್ಡ್. ಅದು ನಿದ್ದೆಯಿಂದ ಎದ್ದೇಳ್ಬೇಕಾದ್ರೆ 24 ತಾಸು ನಿದ್ದೆ ಮಾಡ್ತದೆ. 12 ತಾಸು ನಿದ್ದೆ ಮಾಡಿ ಏಳು ಪ್ರಾಣಿ ಬೆಕ್ಕ, 14 ತಾಸು ನಿದ್ದೆ ಮಾಡಿ ಏಳು ಪ್ರಾಣಿ ನಾಯಿ, 24 ತಾಸು ನಿದ್ದೆ ಮಾಡಿ ಏಳು ಪ್ರಾಣಿ ಕೊಲ. ಮತ್ತು ಒಂದ್ಸಲ ನಿದ್ದೆ ಹೋದವ ಎಂದು ಏಳಲಾರ್ದ ಪ್ರಾಣಿ ಯಾರು ಇದ್ದಂದ್ರ ಬಹುತೇಕ ಹಿಂದೂ ಏನೋ ಅಂತ ನನಗ ಅನಿಸ್ತಿತ್ತು ಮುಂಚೆ. ಒಮ್ಮೆವ ನಿದ್ದೆ ಹೋದ ಅಂದ್ರೆ ಒಟ್ಟು ಎದ್ದೇ ಇಲ್ಲ. ಆದ್ರೆ ಒಂದು ಸಂತೋಷದ ವಿಷಯ, ನಿದ್ದೆಗೂ ಹೋದ ಹಿಂದೂವನ್ನ ಬಡದೆಬ್ಬಿಸಿದ ಕಾರ್ಯಕ್ರಮ ಯಾವುದು ಅಂದ್ರೆ ಬೃಹತ್ ಹಿಂದೂ ಸಮಾವೇಶ ಮುದ್ದೇಬಿಹಾಳದಲ್ಲಿ ಅಷ್ಟೇ. ಹಾಳಾಗಕತ್ತೈತಿ ಅಂದ್ರೆ ಯಾವ ಅರ್ಧಂಬರ್ಧ ಕಲ್ತಾವು ಅದರಿಂದನೇ ಸಮಾಜ ಹಾಳಾಗಕತ್ತದ. ಗಪ್ಪಿದ್ದವ್ರು ಸಮಾಜ ಹಾಳಾಗಿಲ್ಲ. ಪೂರ್ಣ ತಿಳ್ಕೊಂಡವ್ರು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಬೈದಿಲ್ಲ. ಅರ್ಧಂಬರ್ಧ ಏನ್ ತಿಳ್ಕೊಂಡವ್ ಅವರಿಂದ ಸಮಾಜ ಹಾಳಾಗ್ತಾ ಇದೆ. ನಿಜವಾದ ಹಿಂದೂ ಸಮಾವೇಶ, ನಿಜವಾದ ಹಿಂದುತ್ವ ಯಾವಾಗ ಜಾಗರಣೆ ಆಗ್ತೈತಿ ಅಂದ್ರೆ ಒಂದು ತಲೆಗಿಟ್ಕೊಂಡ್ಬಿಡಿ, ಯಾವಾಗ ಈ ಎದೆ ಏನು ದೇವರು 3 ಇಂಚ್ ಎದೆ ಕೊಟ್ಟ, ಈ ಎದೆಯೊಳಗ ಯಾವಾಗ ಏನು ಹುಡುಗರು ನೋಡಿ ಪೂಜಿಸಲಿಕ್ಕಲ್ಲ, ಈ ಎದೆ ಇರುವುದು ಭಾರತ ಮಾತೆಯನ್ನ ಪೂಜಿಸಲಿಕ್ಕೆ ಅಂತ ಬದುಕ್ತಾರಲ್ಲ, ಅವಾಗ ನನ್ನ ಸಮಾಜ ಬದಲಿಕ್ಕೆ ಸಾಧ್ಯ ಇದೆ. ಯಾವಾಗ ನನ್ನ ಸಮಾಜ ಬದಲಾಗಕ್ಕೆ ಸಾಧ್ಯ ಐತೆ ಅಂದ್ರೆ ಸುಮ್ಮನೆ ಈಗೇನು ಹುಡುಗರು ಪಟಾಕ್ಷಿ ಹೊಡೆದು ನೀವು ನೋಡಿದ್ರಿ, ನೀವು ನಂಬಲ್ಲ. ಇಡೀ ಕರ್ನಾಟಕದಾಗ ದೀಪಾವಳಿಗೆ ಎಷ್ಟು ಪಟಾಕ್ಷಿ ಹೊಡಿತಾರ, ಪಟಾಕ್ಷಿ ರೊಕ್ಕ ಉಳಿಸಿದ್ವಿ ಅಂದ್ರೆ 1 ತಿಂಗಳು ಬೇರೆ ದೇಶದ GDP ಆಗುತ್ತೆ. ತೆಳಗಿರಿ ನೀವು ಶ್ರೀಮಂತಿಕೆ ಅಂದ್ರೆ ಸುಮ್ಮನೆ ಬಂಗಾರದಿಂದ ಅಲ್ಲ. ನಿಜವಾದ ಭಾರತ ಮಾತೆ ಶ್ರೀಮಂತಿಕೆ ಯಾವಾಗ ನನ್ನ ಭಾರತ ಮಾತೆ ಶ್ರೀಮಂತ ಆಯ್ತು ಅಂದ್ರ ಡಚ್ಚರು ನನ್ನ ದೇಶ ಆಳಿದ್ರು, ಪಾಪಿ ಪಾಕಿಸ್ತಾನರು ನನ್ನ ದೇಶ ಆಳಿದ್ರು, ಬ್ರಿಟಿಷರು ನನ್ನ ದೇಶ ಆಳಿದ್ರು, ಪೋರ್ಚುಗಲ್ಗಳು ನನ್ನ ದೇಶ ಆಳಿದ್ರು, ಫ್ರೆಂಚರು ನನ್ನ ದೇಶ ಆಳಿದ್ರು. ಎಷ್ಟು ದೇಶ ಆಳಿ ಎಲ್ಲ ಹೊರ ರಾಜ್ಯದವರು ನಿದ್ದು ಬಂದು ಬಂಗಾರ ತಗೊಂಡು ಹೋದ್ರು, ರೊಕ್ಕ ತಗೊಂಡು ಹೋದ್ರು, ಕಲ್ಲು ಮಣ್ಣು ಕಟ್ಟಿಗೆ ಇಟ್ಟಿಗೆ ಕಬ್ಬಿಣ ತಗೊಂಡು ಹೋದ್ರು. 145 ಕೋಟಿ ಜನಕ್ಕೆ ಈಗಲೂ ಅನ್ನ ಹಾಕಕತ್ತಿತ್ತಲ್ಲ ನನ್ನ ದೇಶ. ಇದು ಎಷ್ಟು ಶ್ರೀಮಂತ ಇರಬೇಡ ಹೇಳ. ಆಚರಣೆ ಏನಿದೆ, ನನ್ನ ಧರ್ಮದ ಸಿದ್ಧಾಂತ ಏನಿದೆ ಅದನ್ನ ಒಂದು ತಿಳ್ಕೊಂಡ್ರೆ ಸಾಕು. ಜಾತಿ ಮೇಲಿರೋ ಏನ್ ಅಭಿಮಾನ ಒಂದಿಷ್ಟು ಧರ್ಮದ ಮ್ಯಾಗಿತ್ತು ಅಂದ್ರ ಧರ್ಮ ಜಾಗೃತಿ ಆಗಕ ಸಾಧ್ಯ. ಎಣ್ಣೆ ಹಾಕೊಂಡು ರೋಡ್ ಮ್ಯಾಗ ಬೀಳುದು ಹೊಸ ವರ್ಷ ಅಲ್ಲ, ತೆಲಿಗೆ ಎಣ್ಣೆ ಹಾಕೊಂಡು ಗುಡಿಯಾಗ ಕುಂದ್ರುದು ನಿಜವಾದ ಹೊಸ ವರ್ಷ. ಅದು ಯುಗಾದಿ ಅನ್ನೋದು ಮರಿಬೇಕು. ಅವು ಹೊಟ್ಟಿಗೆ ಎಣ್ಣೆ ಹಾಕೊಂಡು ರೋಡ್ನಾಗ ಬಿದ್ದಾವ್, ನಾವು ತೆಲಿಗೆ ಎಣ್ಣೆ ಹಾಕೊಂಡು ದೇವರಿಗೆ ಹೋಗಿಲ್ಲ ಏನ್ ಹೇಳಿ
ಅವು ಒಟ್ಟಿಗೆ ದಾರು ಕುಡ್ದಾವು, ಅದು ಅವ್ರ ಹೊಸ ವರ್ಷ. ನಾವು ಒಟ್ಟಿಗೆ ಬೇವು ಕುಡಿದೀವಿ, ಅದು ನಮ್ಮ ಹೊಸ ವರ್ಷ. ನನ್ನ ಗಾಡಿ ಗುಜರಿ ಸೇರಿದರು, ನನ್ನ ಭಾರತ ಮಾತೆಯ ಧ್ವಜ ಮೇಲ್ ಹಾರುತ್ತಿರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಸರಿ. ಸಮಿತಿಯ ಅಧ್ಯಕ್ಷ ಬಸವರಾಜ ನಾವದ್ಗೆ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಿದರೆ ಮಹಿಳಾ ಪ್ರತಿನಿಧಿ ಜಯಶ್ರೀ ಸಾಲಿಮಠ್ ಮಾತನಾಡಿದರು. ಮತ್ತು ಹಿರಿಯರ ಸಂದೇಶಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಸಂಘಟಿತರಾಗಿ ಶಕ್ತಿಶಾಲಿ ಹಿಂದೂ ರಾಷ್ಟ್ರವನ್ನು ಕಟ್ಟಲು ಬದ್ಧರಾಗಬೇಕು. ಇದು ನಮ್ಮ ಸ್ವಾಭಿಮಾನದ ಸಂಕೇತವಾಗಿದೆ, ಇದು ನಮ್ಮ ಅಸ್ತಿತ್ವದ ಸಂಕೇತವಾಗಿದೆ. ಇದಕ್ಕೆ ಹೇಳಬಹುದು, ಹಿಂದೂ ಸಮಾಜ ಜಾಗೃತವಾಗಿದೆ, ಹಿಂದೂ ಸಮಾಜ ಜಾಗೃತವಾಗಿದೆ. ಭಾರತ ಎಂದರೆ ವೇದಗಳ ಧ್ವನಿ, ಉಪನಿಷತ್ತಿನ ಜ್ಞಾನ, ರಾಮನ ಧರ್ಮ, ಕೃಷ್ಣನ ಕರ್ಮಯೋಗ ಅಂತ ಹೇಳ್ಬಹುದಲ್ಲವೇ? ಇಷ್ಟೊಂದು ಸಮೃದ್ಧಿಯಾಗಿ ನಾವು ಎಲ್ಲವನ್ನೂ ಅನುಭವಿಸುತ್ತಿರುವ ನಾವು ಇಂದು ನಮ್ಮ ಭಾರತ ಮಾತೆಗೆ ಋಣಿಯಾಗಿರಬೇಕು. ಗುರುಲಿಂಗ ಶಿವಾಚಾರ್ಯರು, ಅಭಿನವ ರುದ್ರಮುನಿ ಶಿವಾಚಾರ್ಯರು, ಮಲ್ಲಿಕಾರ್ಜುನ ಶಿವಾಚಾರ್ಯರು, ಗಣಮಠೇಶ್ವರ ಮಹಾಸ್ವಾಮಿಗಳು, ಅಮರೇಶ್ವರ ದೇವರು, ಬಸವಪ್ರಭು ಸ್ವಾಮಿಗಳು, ಗುರುಮೂರ್ತಿ ದೇವರು, IB ಹಿರೇಮಠ ಸ್ವಾಮಿಗಳು, ಸೋಮಶೇಖರಯ್ಯ ಸ್ವಾಮಿಗಳು, ಮಲ್ಲಿಕಾರ್ಜುನ ಗುರುವಿನ್ ಸೇರಿ ವಿವಿಧ ಸ್ವಾಮೀಜಿಗಳು ಶರಣೀಯರು ಸಾನ್ನಿಧ್ಯವನ್ನು ವಹಿಸಿದ್ದರು. ವಿವಿಧ ಸಮಾಜಗಳ ಅಧ್ಯಕ್ಷರಾದ ಪ್ರಭುರಾಜ್ ಕಲಬುರ್ಗಿ, ದಾನಯ್ಯ ಹಿರೇಮಠ, ಮಲ್ಲಿಕಾರ್ಜುನ ಮದರಿ, ಅಮರೀಶ್ ಗುಳಿ, ಅಶೋಕ್ ಚಟ್ಟರ್, MG ಬಿರಾದರ್, ಶರಣು ಸಜ್ಜನ್, ಸುರೇಶ್ ಗೌಡ ಪಾಟೀಲ್, ಸಂಗಣ್ಣ ಕುಂಬಾರ್, ನೇತಾಜಿ ನೆಲವಡೆ, ಪ್ರಭು ಪವಾರ್, ಬಹದ್ದೂರ್ ರಾಠೋಡ್, ರಾಮಣ್ಣ ಗೊಲ್ಲರ್, ರವಿಚಂದ್ರ ವಡ್ಡರ್, ಶಿವಶಂಕರ್ ಗೌಡ ದೊಡಮನಿ, ನಾರಾಯಣ್ ದುರ್ವೆ, ಮಲ್ಲಣ್ಣ ಪತ್ತಾರ್, ನಾಗೇಶ್ ಭಜಂತ್ರಿ, ರೇವನಪ್ಪ ಹರಿಜನ್, ಶಂಕರಪ್ಪ ಹಡ್ಪದ್, ನಿಂಗಣ್ಣ ಕಟ್ಟಿಮನಿ, ರವಿ ತೆಲಂಗಿ, ಸುನಿಲ್ ಇಲ್ಲೂರ್, ಬಾಹುಬಲಿ ಗೋಗಿ, ಪವಾಡಪ್ಪ ಮಡಿವಾಳರ್, ಅಪ್ಪಣ್ಣ ಸಿದ್ದಾಪುರ್, ಗಣೇಶ್ ಅಣ್ಣಗೋನಿ, ಸುರೇಶ್ ಕಲಾಲ್, ನಾಗೇಶ್ ಲಾತುರ್ಕರ್, ಮಹಂತೇಶ್ ಪಟ್ಟಣದ್, ನಾಗಪ್ಪ ಸುಡುಗಾಡಿಸಿದ್, ಸುಜಾರಾಮ್ ಪಟೇಲ್, ಮಹಾಬಳೇಶ್ ಉಪನಾಳ್, ಚನ್ನಬಸ್ಸು ಗುಡ್ಡದ್, ಗುಲಾಬ್ ಚಂದ್ ಒಸ್ವಾಲ್, ಭಗವಂತ್ ಕಬಾಡೆ, ಬಸವರಾಜ್ ಬೈಲ್ ಪತ್ತಾರ್, ಸಂಗಮೇಶ್ ಕುಲಕರ್ಣಿ, ಭೀಮಣ್ಣ ದಾಸರ್, MS ಬಿರಾದರ್, ರಾವ್ ಸಾಬ್ ದೇಸಾಯಿ, ಮಯೂರ್ ಸಿಂಗ್ ರಾಯಚೂರ್, ಸದಾನಂದ ಬುಡ್ಡರ್, ರವಿ ನಂದ್ಯಪ್ಪನವರ್, ಲಕ್ಷ್ಮಣ್ ಹರಣಿ ಸಿಕಾರಿ, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಹಿರೇಮಠ್, ಖಜಾಂಚಿ ಸುಭಾಷ್ ಕುಲಕರ್ಣಿ ಸೇರಿ ಹಲವರು ವೇದಿಕೆಯಲ್ಲಿದ್ದರು. ಸಂಗಮ್ಮ ದೇವರಳ್ಳಿ, ಸೀಮಾ ದಂಡಾವತಿ, ಸಹನಾ ಬಡಗೇರ್ ಪ್ರಾರ್ಥಿಸಿದರೆ ಪರಶುರಾಮ್ ಪವಾರ್ ದೇಶಭಕ್ತಿ ಗೀತೆಯನ್ನ ಹಾಡಿದರು. ವೆಂಕನಗೌಡ ಪಾಟೀಲ್ ಸ್ವಾಗತಿಸಿದರು. TD ಲಮಾನಿ ನಿರೂಪಿಸಿದರು. ಅಶೋಕ್ ಮನಿ ವಂದಿಸಿದರು. ನಾಳದಾಳದ ನೆತ್ತರುರಿಯುವ ದೇಶಧರ್ಮದ ಗಾನದೆ ಹೃದಯವು ದುರ್ಗವಾಗಿದೆ, ಅರಿಯನಳಿಸಲು ನಿಂತಿದೆ. ಹಿಂದಿನಂತೆ ಹಿಂದೂ ಚೇತನ ಇಂದು ಜಾಗೃತವಾಗಿದೆ, ಇಂದು ಜಾಗೃತವಾಗಿದೆ.